ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬ ಕ್ರೈಸ್ತ ಕುಟುಂಬಗಳಲ್ಲಿ ಅವಮಾನ, ದುಃಖ, ವೇದನೆ, ಕಣ್ಣೀರು, ಚಿಂತೆ, ರೋಗಗಳು ಇವೆಲ್ಲವೂ ಕಾಡಲಿಕ್ಕೆ ಕಾರಣ ಏನು? ಕೊರತೆಗಳು ಇವೆಲ್ಲವೂ ನಮ್ಮನ್ನ ಕಾಡಲಿಕ್ಕೆ ಕಾರಣ ಏನು ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಒಂದೊಂದೇ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ಮೊದಲನೇದಾಗಿ ನಾವು ತಿಳ್ಕೊಂಡಿದ್ದೇನು? ಮೊದಲನೇದಾಗಿ ಈ ಎಲ್ಲ ಸಮಸ್ಯೆಗಳು ನಮ್ಮ ಬೆನ್ನೇರಲಿಕ್ಕೆ ಕಾರಣ ನಾವು ದೇವರನ್ನ ಅವಮಾನಪಡಿಸಿದ್ದು. ನಾವು ದೇವರನ್ನ ಅವಮಾನಪಡಿಸಿದ ಕಾರಣ ನಾವು, ನಮ್ಮ ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳು 3-4 ತಲೆಮಾರು. ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನ ಎಷ್ಟು ಅವಮಾನ ಪಡಿಸಿದೀವೋ ಅಷ್ಟು ನಾವು ಅವಮಾನ ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ತಿಳಿದು ಮಾಡಿದರೆ ಹಾಗೂ ತಿಳಿಯದೆ ಮಾಡಿದರೂ ಕೂಡ ದೇವರ ಬಳಿಗೆ, ಪ್ರಭುವಿನ ಬಳಿಗೆ ಓಡಿ ಬಂದಾಗ ಅದಕ್ಕೆ ಕ್ಷಮೆ ಉಂಟು. ಇಲ್ಲ, ಯಾರೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ನಾ ಇರೋದೇ ಹಿಂಗೆ ಅಂತ ಇದ್ರೆ ಅದಕ್ಕೆ ತಕ್ಕ ಪ್ರತಿಫಲವೂ ಉಂಟು. ಪ್ರೈಸ್ ದಿ ಲಾರ್ಡ್. ಓಕೆ, ಎರಡನೆಯದಾಗಿ ದೇವರ ಸಮ್ಮುಖದಲ್ಲಿ, ಅಂದರೆ ದೇವಾಲಯದಲ್ಲಿ ಅಥವಾ ದೇವರನ್ನು ಆರಾಧಿಸುವಂಥ ಸ್ಥಳದಲ್ಲಿ ಅಥವಾ ದೇವರನ್ನು ಸ್ತುತಿಸುವಂಥ ಸ್ಥಳದಲ್ಲಿ, ದೇವರನ್ನು ಮಹಿಮೆ ಪಡಿಸುವಂಥ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತಿಸಿದ ಕಾರಣ ಈ ಎಲ್ಲ ಬಾಧೆಗಳು ನಮ್ಮನ್ನ ಬೆನ್ನತ್ತಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಮೊದಲನೇದಾಗಿ ದೇವರನ್ನ ಅವಮಾನಪಡಿಸಿದ್ದು. ಎರಡನೇದಾಗಿ ದೇವರ ಸಮ್ಮುಖದಲ್ಲಿ ಅಸಭ್ಯವಾಗಿ ವರ್ತಿಸಿದಾಗ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ದೇವರ ವಾಕ್ಯವನ್ನು ತಿರಸ್ಕರಿಸಿದಾಗ. ವಾಕ್ಯ ಹೇಳುತ್ತೆ, ಆಶೀರ್ವದಿತರು ಅಥವಾ ಧನ್ಯರು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3 ನಾವು ಓದೋಣ. ವಾಕ್ಯ 3. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ. ಈ ಪ್ರವಾದನಾ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು. ಏಕೆಂದರೆ ಕಾಲ ಸನ್ನಿಹಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ಕಾಲ ಸನ್ನಿಹಿತವಾಗಿದೆ. ದೇವರ ವಾಕ್ಯವನ್ನ, ಅಂದ್ರೆ ದೇವರ ಚಿತ್ತವನ್ನು ಅರಿಯದೆ ಜೀವಿಸುವವರು ಕೂಡ ದಂಡನೆಗೆ ಗುರಿಯಾಗ್ತಾರೆ. ದೇವರ ಚಿತ್ತವನ್ನ ಅರಿತಿರ್ಬೇಕು ನಾವು. ವಾಕ್ಯ ಓದಿ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯವನ್ನು ನಾವು ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 29ನೇ ಅಧ್ಯಾಯ ವಾಕ್ಯ 18. 29:18. ಪ್ರವಾದನೆಗಳಿಲ್ಲದಿರುವಾಗ ಪ್ರಜೆಗಳು ಹರಕೆ ಮಾರಿ. ಪ್ರವಾದನೆಗಳಿಲ್ಲದಿರುವಾಗ ಪ್ರಜೆಗಳು ಅಂಕೆ ಮೀರಿ ನಡೆಯುತ್ತಾರೆ. ಧರ್ಮಶಾಸ್ತ್ರಾನುಸಾರ ನಡೆಯುವವನು ಭಾಗ್ಯವಂತನು. ಒಬ್ಬ ವ್ಯಕ್ತಿಯನ್ನ ದೇವರು ಉಂಟು ಮಾಡಬೇಕಾದ್ರೆ ಪ್ರವಾದನೆ ಕೊಟ್ಟು, ಅಂದ್ರೆ ಒಂದು ಒಡಂಬಡಿಕೆ ಮಾಡಿಕೊಂಡು ದೇವರು ನಮ್ಮನ್ನ ಉಂಟು ಮಾಡಿದ್ದು. ನಮ್ಮನ್ನ ಆ ದೇವರು ಆರಿಸ್ಕೊಂಡಿದ್ದು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಲಿಕ್ಕಲ್ಲ. ದೇವರನ್ನ ಅವಮಾನ ಪಡಿಸ್ಲಿಕ್ಕೆ ಅಲ್ಲ.
ದೇವರ ನಾಮವನ್ನು ಮಹಿಮೆ ಪಡಿಸ್ಲಿಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡ್ರೆ ಹೊರತು ದೇವರನ್ನ ಅವಮಾನ ಪಡಿಸ್ಲಿಕ್ಕೆ ಅಲ್ಲ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಆ ವಾಕ್ಯ ಹೇಳುತ್ತೆ, ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನರು, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು, ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಅವರಿಗೆ ಅವರ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಬದಲಾಗಿ ನಾವೇನ್ ಮಾಡ್ತಾ ಇದೀವಿ? ದೇವರನ್ನ ಅವಮಾನ ಪಡಿಸ್ತಾ ಇದೀವಿ. ಆಲಯದಲ್ಲಿ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವೇನ್ ಮಾಡ್ತೀವಿ? ದೇವರನ್ನ ಅವಮಾನ ಪಡಿಸ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ದೇವಾಲಯ ಒಂದು ಪರಿಶುದ್ಧವಾದ ಸ್ಥಳ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ನಾವು ಅಸಭ್ಯವಾಗಿ ನಡ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಪ್ರವಾದನೆಗಳಿಲ್ಲದಿರುವಾಗ ಪ್ರಜೆಗಳು ಅಂಕೆ ಮೀರಿ ನಡೆಯುತ್ತಾರೆ. ಈಗ ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ರವಾದನೆ ದೇವರಿಟ್ಟಿದ್ದಾರೆ. ಪ್ರವಾದನೆ ಅಂದ್ರೆ ಯೋಜನೆ. ಪ್ರೈಸ್ ದಿ ಲಾರ್ಡ್. ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11ರಲ್ಲಿ ನಾವು ನೋಡ್ತೀವಿ, ಒಬ್ಬೊಬ್ಬ ವ್ಯಕ್ತಿಗಳ ಮೇಲೆ ದೇವರು ಒಂದು ಸುಂದರವಾದ ಯೋಜನೆಗಳನ್ನ ಇಟ್ಟಿದ್ದಾರೆ. ಪ್ರವಾದನೆ ಅಂದ್ರೆ ಏನು? ಮುಂದೆ ನಡೆಯಲಿರುವುದನ್ನ ಮುಂಚಿತವಾಗಿ ತಿಳಿಸಿಕೊಡೋದು. ಮುಂಚಿತವಾಗಿ ತಿಳಿಸಿಕೊಡೋದು. ಈ ದಿನಗಳಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿರುವ ಎಲ್ಲ ಪ್ರವಾದನೆಗಳನ್ನ ಪ್ರಭು ಯೇಸು ಕ್ರಿಸ್ತರು ನೆರವೇರಿಸಿದ್ರು. ನಂತರ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನೆಗಳನ್ನ ತಿಳಿಸ್ಕೊಟ್ರು ನಮಗೆ. ಆ ಎಲ್ಲ ಪ್ರವಾದನೆಗಳು ಎಲ್ಲಿ ನೆರವೇರುತ್ತೆ ಅಂತ ಹೇಳಿದ್ರೆ ಪ್ರಕಟಣೆ ಗ್ರಂಥದಲ್ಲಿ ನೆರವೇರುತ್ತೆ, ಪ್ರಕಟಣೆ ಪುಸ್ತಕದಲ್ಲಿ ನೆರವೇರುತ್ತೆ. ಈಗ ನಾವು ಹೇಗೆ ಪ್ರವಾದನೆಗಳನ್ನು ನಾವು ಕ್ರೈಸ್ತರಾದ ನಾವು ಪ್ರವಾದನೆಗಳಂದ್ರೆ ಏನು? ನಮ್ಗಿನ್ನೂ ಅರ್ಥನೇ ಆಗ್ತಾ ಇಲ್ಲ. ಪ್ರವಾದನೆಗಳಂದ್ರೆ ಏನು? ಯಾರೋ ಒಬ್ಬ ಬೋಧಕ ಬರ್ತಾರೆ, ಅವ್ರು ಹೇಳ್ತಾರೆ 20 ಬಾರಿ ಇದನ್ನ ಹೇಳಿ, 30 ಬಾರಿ ಇದನ್ನ ಹೇಳಿ, 40 ಬಾರಿ ಇದನ್ನ ಹೇಳಿ, 100 ಬಾರಿ ನೀವು ಇದನ್ನ ಹೇಳಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸ್ಕೊಂಡಿಲ್ಲ. ಅದನ್ನ ಆ ಕಾರ್ಯ ಮಾಡಬೇಕಂತ ಹೇಳಿದ್ರೆ ದೇವ್ರು ಯಾರನ್ನ ಬೇಕಾದ್ರೂ ಆರಿಸ್ಕೊಳ್ತಾರೆ. ಹುಟ್ಟಿದ ಮಗುವನ್ನು ಕೂಡ ಆರಿಸ್ಕೊಳ್ತಾರೆ. ಅದರಲ್ಲಿ ದೊಡ್ಡ ಸಾಧನೆ ಏನೂ ಅಲ್ಲ. ಆದ್ರೆ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದು ಪ್ರವಾದನೆಗಳನ್ನ ಈ ಜಗತ್ತಿಗೆ ಸಾರುವುದಕ್ಕಾಗಿ. ಈ ಪ್ರವಾದನೆಗಳು ಗೊತ್ತಿಲ್ಲ ಅಂತ ಹೇಳಿದಾಗ ನೀವು ಏನ್ ಬೇಕಾದ್ರೂ ಅಂದ್ರೆ ಅಂಕೆ ಮೀರಿ, ಅಂದ್ರೆ ನಿಮ್ಮ ಒಂದು ವೈಯಕ್ತಿಕ ವಿಷಯಗಳನ್ನು ನೀವು ಅಲ್ಲಿ ತರ್ತೀರಾ, ನಿಮಗಿಷ್ಟ ಬಂದ ರೀತಿಯಲ್ಲಿ ಬೋಧನೆಗಳನ್ನು ಮಾಡ್ತೀರಾ. ಅದಕ್ಕೆ ಮಾರ್ಕನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನರ ಕಲ್ಪಿತ ಆ ಒಂದು ವಾಕ್ಯ ಓದಿ. ಮಾರ್ಕನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 8 ಹಾಗೂ 9. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆವದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಬದಿಗೊತ್ತಿರುವುದು ಬಲು ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆಯನ್ನು ನೀವು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನ ಪರಿಪಾಲಿಸುತ್ತಿದ್ದೀರಿ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮಾನವ ನಿರ್ಮಿತ ಪ್ರಾರ್ಥನೆ ಪರಲೋಕಕ್ಕೆ ಕೇಳಲ್ಪಡೋದಿಲ್ಲ. ಆದ್ರೆ ಇದೆಲ್ಲ ನಾವೇನಾದ್ರೂ ತಿಳಿಸ್ಕೊಟ್ರೆ ನಮ್ಮನ್ನ ಏನಂತಾರೆ? ಧರ್ಮಸಭೆಯ ವಿರೋಧಿಗಳು. ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ಈ ರೀತಿಯಾಗಿ ತಿಳಿಸ್ಕೊಟ್ರೆ ಅವರು ಧರ್ಮಸಭೆಯ ವಿರೋಧಿಗಳು. ಇವರು ತಿನ್ಲಿಕ್ಕೆ, ಕುಡಿಲಿಕ್ಕೆ, ಮಜಾ ಮಾಡ್ಲಿಕ್ಕೆ ಒಂದು ತಂಡವನ್ನ ಮಾಡ್ಕೊಂಡು ಇವರೇನ್ ಮಾಡ್ತಾರೆ? ಹೇಳಿದ್ದೇ ಹೇಳ್ಕೊಂಡು, ಮಾಡಿದ್ದೇ ಮಾಡ್ಕೊಂಡು. ಪ್ರೈಸ್ ದಿ ಲಾರ್ಡ್. ಎಲ್ಲದಕ್ಕೂ ಉತ್ತರ ದೇವರು ಎಲ್ಲಿ ಕೊಡ್ತಾರೆ? ನ್ಯಾಯ ತೀರ್ಪಿನ ದಿನ ಕೊಡ್ತಾರೆ. ನಿನಗೆ ಅರಿವಿರ್ಲಿಲ್ವಾ? ನಿನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ನಲ್ಲ, ಇದೇ ನಿನ್ನ ಯೋಜನೆ. ನಿನಗೆ ಸ್ತುತಿಸ್ಲಿಕ್ಕೆ ಕೊಟ್ಟಿದ್ದೆ, ಸ್ತುತಿಸುವಂತ ವರವನ್ನ ಕೊಟ್ಟಿದ್ದೆ. 1 ಕೊರಿಂಥಿಯಲ್ಲಿ ನಾವು ಓದ್ತೀವಿ, ದೇವರು ಪವಿತ್ರಾತ್ಮರು ಏನ್ ಕೊಡ್ತಾರೆ ನಮಗೆ? ಪ್ರತಿಯೊಬ್ಬರಿಗೆ ಏನ್ ಕೊಡ್ತಾರೆ? ಒಂದೊಂದು ವರದಾನಗಳನ್ನ ಕೊಡ್ತಾರೆ. ಆ ವರದಾನಗಳನ್ನ ದೇವರು ಕೊಟ್ಟಿರೋದು ಸುಮ್ಮನೆ ತಮಾಷೆಗೆ ಅಲ್ಲವೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ಆ ಎಲ್ಲ ವರದಾನಗಳನ್ನ 1 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 4ರಿಂದ 11 ತನಕ ಇರುವಂತಹ ಪ್ರತಿಯೊಂದು ಆ ಒಂದೊಂದು ವರದಾನಗಳನ್ನು ನಾವು ಬಳಸೋದಕ್ಕೋಸ್ಕರ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವರದಾನಗಳನ್ನು ದೇವರು ಕೊಟ್ಟಿದ್ದಾರೆ.
ಆದರೆ ಇದನ್ನು ನಾವು ಬದಿಗೊತ್ತಿ ನಾವೇನು ಮಾಡ್ತೀವಿ, ಯಾವುದೋ ಒಬ್ಬ ಬೋಧಕ ಹೇಳಿದ್ರು, ಯಾವುದೋ ಒಬ್ಬ ಯಾಜಕರು ಹೇಳಿದ್ರು, ಯಾವುದೋ ಒಬ್ಬ ಕನ್ಯಾಸ್ತ್ರೀ ಹೇಳಿದ್ರು ಅಂತ ಹೇಳಿ ಮಾನವನ ಮೂಗಿನಲ್ಲಿ ಉಸಿರಾಡುವ ಅಲ್ಪ ಮನುಷ್ಯನಿಗೆ ನನಗೆ ದರ್ಶನ ಬಂತು, ನನಗೆ ಕನ್ಸಲ್ ಬಂತು, ನನಗೆ ದೇವರು ಇದು ಮಾಡಕ್ಕೆ ಹೇಳಿದ್ರು, ಅದು ಮಾಡಕ್ಕೆ ಹೇಳಿದ್ರು ಅಂತ ಪ್ರೈಸ್ ದಿ ಲಾರ್ಡ್ ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ ದೇವರು. ಯಾಕಂದ್ರೆ ಹೇಳ್ಬೇಕಾಗಿರೋದನ್ನೆಲ್ಲ ಎಲ್ಲ ಹೇಳಿ ಆಯ್ತು, ಎಲ್ಲ ಪ್ರವಾದನೆಗಳಲ್ಲಿ ಇಟ್ಟಿದ್ದಾರೆ, ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಅರಿತುಕೊಂಡು ನೀನು ಏನಾದ್ರೂ ಪರಲೋಕ ಪ್ರವೇಶ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದು ನಿನ್ನ ತಪ್ಪು. ಪ್ರೈಸ್ ದಿ ಲಾರ್ಡ್, ನಿನ್ನ ತಪ್ಪದು. ದೇವರು ನಮಗೆ ನೀಡಿರುವ ಆ ಒಂದು ಯೋಜನೆ ಏನು ಎಂಬುದನ್ನ ಮೊದಲು ನಾವು ಕಂಡುಹಿಡಿಬೇಕು. ನಂತರ ಏನ್ ಮಾಡಬೇಕು, ನಂತರ ಆ ಒಂದು ಅವರು ಕೊಟ್ಟಂತಹ ಆ ಒಂದು ವರದಾನಕ್ಕೆ ತಕ್ಕಂತೆ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಮಾನವ ನಿರ್ಮಿತ ವಿಷಯಗಳಲ್ಲೇ ಮಗ್ನರಾಗಿದ್ದೀವಿ. ಪ್ರವಾದನೆಗಳೆಲ್ಲದಿರುವಾಗ ಪ್ರಜೆಗಳು ಅಂಕೆ ಮೀರಿ ನಡೆಯುತ್ತಾರೆ. ಧರ್ಮಶಾಸ್ತ್ರಾನುಸಾರ ನಡೆಯುವವನು ಭಾಗ್ಯವಂತನು. ಪ್ರೈಸ್ ದಿ ಲಾರ್ಡ್. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ದೇವರು 50 ಬಾರಿ ಧನ್ಯರು ಎಂಬ ಪದವನ್ನ ಬಳಸಿದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ ಹಾಗೂ ಲೂಕನು ಬರೆದ ಶುಭ ಸಂದೇಶಗಳಲ್ಲಿ 28 ಸ್ಥಳಗಳಲ್ಲಿ ಬಳಸಿದ್ದಾರೆ. 28 ಸ್ಥಳಗಳಲ್ಲಿ. ಪ್ರಕಟಣೆ ಪುಸ್ತಕದಲ್ಲಿ 7 ಬಾರಿ ಬಳಸಿದ್ದಾರೆ. ಮತ್ತೆ ಇನ್ನೊಂದು ಉಳಿದ ಪುಸ್ತಕಗಳಲ್ಲಿ ಈ ಒಂದು ಪದವನ್ನ ಬಳಸ್ತಾರೆ, ಧನ್ಯರು ಎಂಬ ಪದವನ್ನ ಬಳಸ್ತಾರೆ. ಈ ಧನ್ಯರು ಎಂಬ ಪದದ ಅರ್ಥ ಏನು ಅಂತ ನಾವು ನೋಡ್ತಾ ಹೋದ್ರೆ, ಈ ಧನ್ಯರು ಎಂಬ ಪದದ ಅರ್ಥವನ್ನು ನಾವು ಏನು ಅಂತ ನಾವು ತಿಳ್ಕೊಳ್ತಾ ಹೋದ್ರೆ, ಇದು ಗ್ರೀಕ್ ಭಾಷೆಯಿಂದ ಭಾಷಾಂತರಗೊಂಡಂಥದ್ದು. ಗ್ರೀಕ್ ಭಾಷೆಯಿಂದ ಇದು ಟ್ರಾನ್ಸ್ಲೇಷನ್ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿದಂಥದ್ದು. ಆ ಭಾಷೆಯಿಂದ ಈ ಕನ್ನಡ ಭಾಷೆಗೆ ಅನುವಾದ ಮಾಡಿರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಕೇಳಿಸ್ತಿದೆಯಾ ನಾನು ಮಾತಾಡ್ತಿರೋದು? ಓಕೆ. ಈಗ ಗ್ರೀಕ್ ಭಾಷೆಯಿಂದ ಅನುವಾದ ಮಾಡಿಕೊಂಡಿರುವ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿಕೊಂಡಿರೋದು ಏನು, ಈ ಒಂದು ಧನ್ಯರು ಅಥವಾ ಭಾಗ್ಯವಂತರು ಎಂಬ ಪದವನ್ನ. ಇದು ಗ್ರೀಕ್ ಭಾಷೆಯಿಂದ ಅನುವಾದ ಮಾಡುವಾಗ ಸಂತೋಷ ಅಂದ್ರೆ ಆ ಪದದ ಅರ್ಥ, ಧನ್ಯರು ಎಂಬ ಪದದ ಅರ್ಥ ಸಂತೋಷ ಅಂತ ಹೇಳಿದ್ರೆ ಆಶೀರ್ವದಿಸಲ್ಪಟ್ಟವರು. ಪ್ರೈಸ್ ದಿ ಲಾರ್ಡ್. ನೋಡಿ, ಗ್ರೀಕ್ ಭಾಷೆಯಿಂದ ಅನುವಾದ ಮಾಡಿಕೊಂಡಂತಹ ಈ ಧನ್ಯರು ಎಂಬ ಆ ಒಂದು ಪದದ ಅರ್ಥ ಏನು ಅಂತ ಹೇಳಿದ್ರೆ, ನಿಜವಾದ ಅರ್ಥ ಗ್ರೀಕ್ ಭಾಷೆಯಲ್ಲಿ ಏನು ಅಂತ ಹೇಳಿದ್ರೆ ಸಂತೋಷ ಎಂದು ಕರೆಯಲ್ಪಡುತ್ತೆ. ಸಂತೋಷ ಅಂತ ಹೇಳಿದ್ರೆ ಆಶೀರ್ವದಿಸಲ್ಪಟ್ಟವರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ವಾಕ್ಯ ಹೇಳುತ್ತೆ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಈ ಪ್ರವಾದನ ಪುಸ್ತಕವನ್ನ ಓದುವವರು ಧನ್ಯರು ಅಂತ ಹೇಳಿದ್ರೆ ಅವರು ಪರಲೋಕಕ್ಕೆ ಬಾಧ್ಯಸ್ಥರು. ಪ್ರೈಸ್ ದಿ ಲಾರ್ಡ್. ಪರಲೋಕಕ್ಕೆ ಅವರು ಬಾಧ್ಯಸ್ಥರು. ಈಗ ಪರಲೋಕಕ್ಕೆ ಅವರು ಬಾಧ್ಯಸ್ಥರು ಆಗ್ಬೇಕಾದ್ರೆ ಅವ್ರಿಗೆ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ಸಂತೋಷ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅಲ್ಲಿ ಆ ಪದದ ಅರ್ಥವನ್ನ ಸರಿಯಾಗಿ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಸಂತೋಷ ಅಥವಾ ಆಶೀರ್ವದಿಸಲ್ಪಟ್ಟವರು ಅಂತ ಹೇಳಿದ್ರೆ ಅವರು ಬಾಧ್ಯಸ್ಥರು ಅಥವಾ ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಬೈಬಲಲ್ಲಿ ತುಂಬಾ ಕಡೆ ಅಂದ್ರೆ 50 ಹೊಸ ಒಡಂಬಡಿಕೆಯಲ್ಲಿ 50 ಸ್ಥಳಗಳಲ್ಲಿ ಧನ್ಯರು ಎಂಬ ಪದವನ್ನು ಬಳಸ್ತಾರೆ. ಯಾವ ವಿಷಯದಲ್ಲಿ ಧನ್ಯರು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗಿರುವವರು ಧನ್ಯರು. ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 24 ಹೇಳುತ್ತೆ. ಸಂತ ಯೋಹಾನರು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 24 ನಾವು ಓದಬೇಕಾದ್ರೆ ಆ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನ ಮಾತಿಗೆ ಕಿವಿಗೊಟ್ಟು ನನ್ನನ್ನು ಕಳುಹಿಸಿದಾತನಲ್ಲಿ ವಿಶ್ವಾಸವಿಡುವವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ.
ಅವನು ಖಂಡನೆಗೆ ಗುರಿಯಾಗನು. ಅವನು ಈಗಾಗಲೇ ಸಾವನ್ನು ದಾಟಿ ಜೀವವನ್ನು ಸೇರಿರುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಕ್ಕೆ ಕಿವಿಗೊಟ್ಟು, ಅಂದ್ರೆ ಇದರ ಅರ್ಥ ಏನು? ಯಾರು ದೇವರ ವಾಕ್ಯಕ್ಕೆ ಕಿವಿಗೊಡ್ತಾರೋ, ಯಾವ ಕುಟುಂಬ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತೋ, ಯಾವ ವ್ಯಕ್ತಿಗಳು ದೇವರ ವಾಕ್ಯಕ್ಕೆ, ಅವನು ವೈಯಕ್ತಿಕವಾಗಿರ್ಬೋದು, ಅಂದರೆ ಸಿಂಗಲ್ ವ್ಯಕ್ತಿ ಇರ್ಬೋದು ಅಥವಾ ಕುಟುಂಬದವರೆಲ್ಲರೂ ಇರ್ಬೋದು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವವರು ಧನ್ಯರು. ಪ್ರೈಸ್ ದಿ ಲಾರ್ಡ್. ಧನ್ಯರು ಅಂದ್ರೆ ಅರ್ಥ ಏನು? ಧನ್ಯರು ಅಂದ್ರೆ ಅರ್ಥ ಏನ್ ತಿಳ್ಕೊಂಡ್ರಿ? ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು, ಆಶೀರ್ವದಿಸಲ್ಪಟ್ಟವರು, ಸಂತೋಷ ಪಡುವವರು ಅಲ್ವಾ? ಸಂತೋಷ ಪಡುವವರು. ಯಾಕಂದ್ರೆ ನೀವು ಪರಲೋಕ ಸಾಮ್ರಾಜ್ಯ ಸೇರಿದಾಗ ನಿಮಗಾಗುವಂತ ಆನಂದ ಅಷ್ಟಿಷ್ಟಲ್ಲ. ಹೌದಾ? ನಿಜನಾ? ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 11ರಲ್ಲಿ, ಯೋಹಾನನು ಬರೆದ ಶುಭ ಸಂದೇಶ, ಗಾಸ್ಪಲ್ ಜಾನ್ ಚಾಪ್ಟರ್ 15 ವರ್ಸಸ್ 1, ಅದರಲ್ಲಿ ಹೇಳ್ತಾರೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕು. ಆಮೇನ್. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕು. ಅದಕ್ಕೋಸ್ಕರನೇ ದೇವರು ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದು. ದೇವರು ಧರ್ಮಶಾಸ್ತ್ರ ಕೊಟ್ಟಿದ್ದು ಅವರಲ್ಲಿರುವ ಆನಂದ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ತುಂಬಿರಬೇಕೆಂದು, ತುಂಬಿರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಾನು ನಿಮಗೆ ಹೇಳುತ್ತಿದ್ದೇನೆ. ಯಾರು ದೇವರ ವಾಕ್ಯವನ್ನ ಓದುತ್ತಾರೋ, ಅಂದ್ರೆ ದೇವರ ಸಂತೋಷವನ್ನ ಹಂಚಿಕೊಳ್ಳಿಕ್ಕೆ ದೇವರು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ, ಆದ್ರೆ ತಗೊಳ್ಳಕ್ಕೆ ನಾವು ಸಿದ್ಧರಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ವಾಕ್ಯ ಹೇಳುತ್ತೆ, ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ಅವರು ಧನ್ಯರು. ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಲೋಕದಲ್ಲಿರುವ ವ್ಯಕ್ತಿಗಳಿಗೆ ಯಾರು ವಿಧೇಯರಾಗ್ತಾರೋ, ಅಯ್ಯೋ ಇವ್ರು ಹೇಳಿದ್ರು, ಇಲ್ಲ ಇವ್ರು ಈ ತರ ಹೇಳಿದ್ರು, ಇಲ್ಲ ಇವ್ರು ಈ ತರ ಹೇಳಿದ್ರು, ಇಲ್ಲ ಅವರು 40 ವರ್ಷ ಸೇವೆ ಮಾಡಿದ್ದಾರೆ, 30 ವರ್ಷ ಸೇವೆ ಮಾಡಿದ್ದಾರೆ, ಅವರು ಆ ತರ, ಇವ್ರು ಈ ತರ, ಇಲ್ಲ ಅವ್ರು ಹೇಳ್ತಿರೋದು ಸರಿ ಇದೆ, ಬೈಬಲ್ ಅಲ್ಲೇ ಸರಿ ಇಲ್ಲ, ಬೈಬಲ್ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸತ್ಯ ತಿಳ್ಕೊಳ್ಳಿ, ಈ ಲೋಕದಲ್ಲಿರುವ ಎಷ್ಟೇ ದೊಡ್ಡ ಪ್ರವಾದಿಯಾಗಿರ್ಲಿ, ಎಷ್ಟೇ ದೊಡ್ಡ ಯಾಜಕ ಆಗಿರ್ಲಿ, ಎಷ್ಟೇ ದೊಡ್ಡ ಬೋಧಕರಾಗಿರ್ಲಿ, ಪವಿತ್ರಾತ್ಮರಿಗಿಂತಲೂ ಸತ್ಯವಾಗಿ ತಿಳಿಸುವವರು ಯಾರೂ ಇಲ್ಲ. ಆಮೇನ್. ಅರ್ಥ ಆಗ್ತದ್ಯಾ? ಪವಿತ್ರಾತ್ಮರು ಒಮ್ಮೆ ತಿಳಿಸ್ಕೊಟ್ರು, ಅದು ಧರ್ಮಶಾಸ್ತ್ರದ ಮುಖಾಂತರ ತಿಳಿಸ್ಕೊಟ್ರು ಅಂತ ಹೇಳಿದ್ರೆ ಅದು ಸತ್ಯ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತ ಕುಟುಂಬ, ದೇವರ ವಾಕ್ಯವನ್ನು ಓದುವಂತ ಕುಟುಂಬ, ದೇವರ ವಾಕ್ಯವನ್ನ ಓದಿ ಅದನ್ನ ಧ್ಯಾನಿಸುವಂತ ಕುಟುಂಬ, ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಅದರಂತೆ ನಡೆಯುವವರು ಧನ್ಯರು. ಆಮೇನ್. ಅರ್ಥ ಆಗ್ತದ್ಯಾ? ಈಗ ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರುವ ಕುಟುಂಬ ಏನಾಗುತ್ತೆ? ದುಃಖಕ್ಕೊಳಗಾಗುತ್ತೆ, ಸೈತಾನನ ಪಾಲಾಗುತ್ತೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂತ ಕುಟುಂಬ, ದೇವರ ವಾಕ್ಯವನ್ನ ದೂರ ಇಟ್ಟಿರುವ ಕುಟುಂಬ, ದೇವರ ವಾಕ್ಯವನ್ನ ಮುಟ್ಟದೇ ಇರುವ ಕುಟುಂಬ, ದೇವರ ವಾಕ್ಯವನ್ನ ಮುಟ್ಟದೇ ಇರುವಂತ ವ್ಯಕ್ತಿ, ಪ್ರೈಸ್ ದಿ ಲಾರ್ಡ್, ಅವನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅವನ ಪ್ರಾರ್ಥನೆ ಪರಲೋಕ ಕೇಳಲ್ಪಡೋದಿಲ್ಲ. ಕಾರಣ ಇಷ್ಟೇ, ಧರ್ಮಶಾಸ್ತ್ರ ವಾಕ್ಯ ತಗೊಳ್ಳಿ, ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ ವಾಕ್ಯ 9 ಓದೋಣ. 28:9. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತಾ ಇದ್ದಾರೆ? ದೇವರ ಧರ್ಮಶಾಸ್ತ್ರಕ್ಕೆ ಮುಚ್ಚಿಕೊಳ್ಳುವವನ
ಪ್ರಾರ್ಥನೆ ಹಾ, ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ. ನೀನು ಬೈಬಲ್ ಅನ್ನ ತುಂಬಾ ದೂರ ಇಟ್ಟು, ಬೈಬಲ್ ನನಗೆ ಬೇಡ, ನಾನು ಸುಮ್ಮನೆ, ನನಗೆ ಈ ಬ್ರದರ್ ಹೇಳಿದ್ದಾರೆ, ನನಗೆ ಈ ಸಿಸ್ಟರ್ ಹೇಳಿದ್ದಾರೆ, ನನಗೆ ಇದೇ ತರ ಮಾಡಕ್ಕೆ ಹೇಳಿದ್ದಾರೆ, ಒಂದು ಪುಸ್ತಕ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿರುವುದನ್ನೇ ನಾನು ಮಾಡಬೇಕಂತೆ ಅಂತ ಏನಾದ್ರೂ ನಾವು ಅದರ ಪ್ರಕಾರ, ಅಂದ್ರೆ ಮನುಷ್ಯನ ಆಲೋಚನೆ ಪ್ರಕಾರ ನಾವೇನಾದ್ರೂ ಜೀವಿಸಿದ್ದೆ ಆದರೆ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ಅದಕ್ಕೆ ತುಂಬಾ ಜನ ದೇವರ ಮೇಲೆ ಕೋಪಗೊಳ್ಳೋದು ಇದಕ್ಕೋಸ್ಕರನೇ, ದೇವರ ಮೇಲೆ ಕೋಪಗೊಳ್ಳೋದು ಇದಕ್ಕೋಸ್ಕರನೇ. ಯಾಕಂತ ಹೇಳಿದ್ರೆ ನೀನು ಧರ್ಮಶಾಸ್ತ್ರದಿಂದ ಬೇರ್ಪಟ್ಟಿರುವ ಕಾರಣ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದಿ, ಸಿರಾಕನ ಗ್ರಂಥ 41ನೇ ಅಧ್ಯಾಯ ವಾಕ್ಯ 8. ಸಿರಾಕನ ಗ್ರಂಥ 41ನೇ ಅಧ್ಯಾಯ ವಾಕ್ಯ 8. ಮಹೋನ್ನತ ದೇವರ ಧರ್ಮಶಾಸ್ತ್ರವನ್ನು ತ್ಯಜಿಸಿದ ದುರ್ಜನರೇ, ಅಯ್ಯೋ ನಿಮಗೆ ಧಿಕ್ಕಾರ, ಅಯ್ಯೋ ಧಿಕ್ಕಾರ ನಿಮಗೆ. ಮಹೋನ್ನತ ದೇವರ ಧರ್ಮಶಾಸ್ತ್ರವನ್ನು ತ್ಯಜಿಸಿದ ದುರ್ಜನರೇ, ಅಯ್ಯೋ ನಿಮಗೆ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ ಅಂದ್ರೆ ಏನು? ಶಪಿಸಲ್ಪಟ್ಟವರಲ್ವಾ? ಧನ್ಯರು ಅಂತ ಹೇಳಿದ್ರೆ, ಧನ್ಯರು ಅಂತ ಹೇಳಿದ್ರೆ ಆಶೀರ್ವದಿಸಲ್ಪಟ್ಟವರು. ನೀನು ಮಹೋನ್ನತ ದೇವರ ಧರ್ಮಶಾಸ್ತ್ರವನ್ನ ದೂರ ಇಟ್ಟು ಯಾರೋ ಒಬ್ಬ ವ್ಯಕ್ತಿ, ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿಯಾಗಿರುವ ಆ ಮನುಷ್ಯನ ಮಾತನ್ನು ನಂಬಿ ನೀನು ಎಷ್ಟರ ಮಟ್ಟಿಗೆ ನೀನು ಅಲ್ವಾ, ಹೇಗಿರ್ಬೋದು ಯೋಚನೆ ಮಾಡಿ. ವಾಕ್ಯ ಹೇಳ್ತಾ ಇದೆ, ನೀನು ಶಾಪಗ್ರಸ್ತನು. ನೀನು ಧರ್ಮಶಾಸ್ತ್ರವನ್ನು ಓದಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಸೈತಾನ ಬೋಧಕರ ಮುಖಾಂತರ, ಪ್ರವಾದಿಗಳ ಮುಖಾಂತರ, ಇನ್ನು ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ನಿಮ್ಮನ್ನ ಅಡ್ಡಿಪಡಿಸಲಿಕ್ಕೆ ಬರ್ತಾನವನು. ಯಾಕಂದ್ರೆ ಅವನು ಜ್ಯೋತಿಮರಿಯ ದೇವದೂತಂತೆ, ಅಂದ್ರೆ ಯಾವ ವೇಷ ಬೇಕಾದ್ರೂ ಅವನು ಹಾಕ್ತಾನೆ. ನಿನ್ನ ಮೊದಲನೆಯ ಆದ್ಯತೆ ಧರ್ಮಶಾಸ್ತ್ರವೇ ಆಗಿರಬೇಕು. ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ಮಹೋನ್ನತ ದೇವರ ಧರ್ಮಶಾಸ್ತ್ರ ನೀನು ದೂರವಿಟ್ಟ ಕಾರಣ, ತ್ಯಜಿಸಿದ ಕಾರಣ ನಿನ್ನ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ನೀನು 100 ಅಲ್ಲ, 50 ಅಲ್ಲ, 1000 ಬಾರಿ ಹೇಳಿದ ಪ್ರಾರ್ಥನೆ ನೀನು ಹೇಳ್ಕೊಂಡಿದ್ರು ನಿನ್ನ ಮಕ್ಕಳು ಬದಲಾಗಲ್ಲ, ನಿನ್ನ ಜೀವನ ಬದಲಾಗಲ್ಲ, ನಿನ್ನ ಮೊಮ್ಮಕ್ಕಳು ಬದಲಾಗಲ್ಲ, ನಿನ್ನ ಮೊಮ್ಮಕ್ಕಳು ಬದಲಾಗಲ್ಲ. ಏಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಜೀವವುಳ್ಳದ್ದು. ಆಮೆನ್. ಎರಡನೇದಾಗಿ, ದೇವರ ರಹಸ್ಯವನ್ನ ತಿಳಿದವರು ಧನ್ಯರು, ಅಥವಾ ದೇವರ ರಹಸ್ಯವನ್ನ ಅರಿತವರು ಧನ್ಯರು. ಪ್ರೈಸ್ ದಿ ಲಾರ್ಡ್. ಬೈಬಲ್ ನಾವು ಏನಕ್ಕೆ ಓದಬೇಕು ಅಂತ ಹೇಳಿದ್ರೆ, ದೇವರ ರಹಸ್ಯ ಎಲ್ಲಿಟ್ಟಿದ್ದಾರೆ? ಬೈಬಲಲ್ಲಿ, ಧರ್ಮಶಾಸ್ತ್ರದಲ್ಲಿಟ್ಟಿದ್ದಾರೆ. ಆಮೇನ್. ಧರ್ಮಶಾಸ್ತ್ರದಲ್ಲಿಟ್ಟಿದ್ದಾರೆ. ಹಾಗಾಗಿ ಈ ಧರ್ಮಶಾಸ್ತ್ರವನ್ನು ಅದಕ್ಕೋಸ್ಕರನೇ ವಾಕ್ಯ ಹೇಳುತ್ತೆ, ಧ್ಯಾನಿಸಿರಿ, ಹಗಲಿರುಳೆನ್ನದೆ ಧ್ಯಾನಿಸಿರಿ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದಾವೀದ ರಾಜ ಬರೀತಾರೆ, ಏನಂತ ಬರೀತಾರೆ? ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸಿರಿ. ಆ ಧ್ಯಾನಿಸುವಾಗ ನಿಮಗೆ ಓದಿ, ಧನ್ಯನು ಸಂತೋಷಿಸುತ್ತಾರೆ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಒಂದು ಪಾಪಾತ್ಮರ ಪಥದಲ್ಲಿ ಕಾಲೂರದೆ. 1ನೇ ಅಧ್ಯಾಯ 2ನೇ ವಾಕ್ಯ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರೋ ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ಒಬ್ಬೊಬ್ಬರ ಮೇಲೆ ಒಂದೊಂದು ಯೋಜನೆ ಇಟ್ಟಿದ್ದಾರೆ. ಆ ಯೋಜನೆ ನಿಮಗೆ ತಿಳಿಬೇಕು ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಅದು ದೇವರ ಜೀವವುಳ್ಳ ವಾಕ್ಯದಿಂದ ಹಾಗೂ ಪವಿತ್ರಾತ್ಮರಿಂದ ಮಾತ್ರ ಸಾಧ್ಯ. ಬೇರೆ ಇನ್ಯಾರಿಂದಲೂ ನಿಮ್ಮ ಯೋಜನೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಒಂದು ವಾಕ್ಯ ಓದೋಣ. ದೇವರ ರಹಸ್ಯವನ್ನ ತಿಳಿದವರು ಧನ್ಯರು.
ದೇವರ ರಹಸ್ಯವನ್ನ ತಿಳಿದವರು ಅಥವಾ ದೇವರ ರಹಸ್ಯವನ್ನು ಅರಿತವರು ಧನ್ಯರು. ಓಕೆ, ಒಂದು ವಾಕ್ಯ ಓದಿ. ಯೋಹಾನ 6ನೇ ಅಧ್ಯಾಯ 6ನೇ ವಾಕ್ಯ 40. 6ನೇ ಅಧ್ಯಾಯ ವಾಕ್ಯ 40. ಪುತ್ರನನ್ನು ಕುರಿತು ಆತನಲ್ಲಿ ವಿಶ್ವಾಸ ಇರುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ. ಅಂತವನನ್ನು ಅಂತಿಮ ದಿನದಂದು ನಾನು ಜೀವಕ್ಕೆ ಎಬ್ಬಿಸುತ್ತೇನೆ ಎಂದು ನುಡಿದರು. ಈಗ ದೇವರ ಯೋಜನೆ ಏನು? ದೇವರ ಪ್ಲಾನ್ ಏನು? ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕು. ಪ್ರತಿಯೊಬ್ಬರು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ನಿತ್ಯ ಜೀವನ ಪಡಿಬೇಕೆಂಬುದು ಯಾರ ಇಚ್ಛೆ? ಇದು ಪಿತನ ಸಂಕಲ್ಪ, ಪಿತನ ಇಚ್ಛೆ. ಇದು ಪ್ಲಾನ್ ಅಲ್ವಾ? ಇದು ದೇವರ ಪ್ಲಾನ್. ಇದೊಂದು ರಹಸ್ಯ. ಇದು ಕರೆಕ್ಟಾ? ಇದೊಂದು ರಹಸ್ಯ. ಈ ರಹಸ್ಯವನ್ನ ತಿಳಿದವರು ಧನ್ಯರು, ತಿಳಿಯದವರು ಶಾಪಗ್ರಸ್ತರು, ತಿರಸ್ಕೃತರು. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಯಾಕೆ ದೇವರ ವಾಕ್ಯದಿಂದ ನಿಮ್ಮನ್ನ ಬೇರ್ಪಡಿಸಿ ಹೇಳಿದ್ದನ್ನೇ ಹೇಳಿಸ್ತಾ ಇದ್ದಾರೆ? ಅರ್ಥ ಆಗ್ತಾ ಇದೆ ನಿಮ್ಗೆ? ಈಗ ಅರ್ಥ ಆಗ್ತಾ ಇದೆಯಾ? ಎಲ್ಲಿಂದ ಬೇರ್ಪಡಿಸ್ತಾರೆ ಅವ್ರು ನಿಮ್ಮನ್ನ? ಪರಲೋಕದಿಂದಲೇ ಬೇರ್ಪಡಿಸ್ತಾ ಇದ್ದಾರೆ. ಅಂದ್ರೆ ಪರಲೋಕದಿಂದಲೇ ಬೇರ್ಪಡಿಸ್ತಾ ಇದ್ದಾರೆ. ಆಮೇಲೆ ದೇವರ ರಾಜ್ಯದಿಂದ ಬೇರ್ಪಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಲ್ಲಿ ಹೇಳ್ತಾರೆ ನೀನು ಈಗ ಓದಿ ಕೀರ್ತನೆ 1:1. ಈಗ ಓದಿ ಕೀರ್ತನೆ 1ನೇ ಅಧ್ಯಾಯ 1ನೇ ವಾಕ್ಯ. ಈಗ ಓದಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ನೀನು ದುರ್ಜನರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ದುರ್ಜನರ ಆಲೋಚನೆಯಂತೆ ನಡೆಯದೆ. ಈಗ ನನ್ನನ್ನ ದೇವರ ರಾಜ್ಯದಿಂದ ಬೇರ್ಪಡಿಸುವವರು ಸಜ್ಜನರ ದುರ್ಜನರ? ಈಗ ವಾಕ್ಯ ಏನ್ ಹೇಳ್ತಿದೆ? ಅವರ ಆಲೋಚನೆಯಂತೆ ನೀನ್ ಏನ್ ಮಾಡಬೇಡ, ನಡಿಬೇಡ. ಅವರ ಆಲೋಚನೆ ನಡಿಬೇಡ. ದೇವರ ಆಲೋಚನೆ ಏನಿದೆಯೋ ಅದ್ರ ಪ್ರಕಾರ ನಡಿ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನಿನ್ನ ಆಲೋಚನೆಗಳೇ ಬೇರೆ, ನನ್ನ ಆಲೋಚನೆಗಳೇ ಬೇರೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹರು ಸರ್ವೇಶ್ವರ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ದೇವರ ಆಲೋಚನೆಯಂತೆ ನಡಿಬೇಕೆ ಹೊರತು ದುರ್ಜನರ ಆಲೋಚನೆಯಂತೆ ನೀನು ನಡಿಬಾರದು. ಪಾಪಾತ್ಮರ ಪಥದಲ್ಲಿ ಕೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ಈ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಇರುವಂತಹ ಕೂಟ, ಒಂದು ತಂಡ, ಅದು ಧರ್ಮ ನಿಂದಕರು. ಅರ್ಥ ಆಗ್ತಿದೆಯಾ ನಿಮ್ಗೆ? ಅರ್ಥ ಆಗ್ತಿದ್ಯಾ? ದೇವರ ಪ್ಲಾನ್ ನಮಗೆ ಗೊತ್ತಿರಬೇಕು. ದೇವರ ಯೋಜನೆ, ದೇವರ ಚಿತ್ತ ಏನು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. 1 ತಿಮೋತಿಯಲ್ಲಿ ಕೂಡ ಸಂತ ಪೌಲರು ಹೇಳ್ತಾರೆ, 1 ತಿಮೋತಿಯಲ್ಲಿ ಕೂಡ ಸಂತ ಪೌಲರು ಹೇಳ್ತಾರೆ, ಏನಂತ ಹೇಳ್ತಾರೆ? ದೇವರ ಪ್ಲಾನ್ ನಿಮಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯವಿಲ್ಲ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 4. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 4. ಎಲ್ಲ ಮಾನವರು ಪಡೆಯಬೇಕೆಂಬುದೇ ದೈವೇಚ್ಛೆ. ಎಲ್ಲ ಮಾನವರು, ಅದರಲ್ಲಿ ನಾನು ಬರ್ತೀನಿ, ನೀವು ಬರ್ತೀರಾ. ಹೌದಾ? ನಿಮ್ಮ ಕುಟುಂಬದವರು ಬರ್ತಾರೆ ಅಲ್ವಾ? ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಬರ್ತಾರೆ, ಎಲ್ಲರೂ ಬರ್ತಾರೆ. ವಾಕ್ಯ ಏನ್ ಹೇಳ್ತಾ ಇದೆ? ಎಲ್ಲ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವೇಚ್ಛೆ, ದೈವ ಇಚ್ಛೆ, ದೇವರ ಇಚ್ಛೆ. ಈಗ ಯೋಹಾನ 6:40 ನಾವೇನು ಓದ್ದೋ? ಯೋಹಾನ 6:40 ನಾವೇನು ಓದ್ದೋ? ಪ್ರೈಸ್ ದಿ ಲಾರ್ಡ್. ಮರ್ತೋದ್ವಾ? ಎಲ್ಲರೂ ಪುತ್ರನನ್ನು ಕಂಡು
ವಿಶ್ವಾಸವನ್ನು ಹಾ. ನಿತ್ಯ ಜೀವ ಪಡೀತಾನೆ ಅಂತ. ಈಗ ಸತ್ಯ ಅಂದ್ರೆ ಯಾರು? ಸತ್ಯ ಅಂದ್ರೆ ಯಾರು? ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಪ್ರಭು ಯೇಸು ಕ್ರಿಸ್ತರು. ಹಾ. ಈಗ ಎಲ್ಲರೂ ಯಾರನ್ನ ಅರ್ಥಕೊಳ್ಬೇಕು? ಯಾರನ್ನ ಅರ್ಥಕೊಳ್ಬೇಕು? ಪ್ರಭು ಯೇಸು ಕ್ರಿಸ್ತರನ್ನು ಅರ್ಕೋಬೇಕು. ಓಕೆ. ಪ್ರಭು ಯೇಸು ಕ್ರಿಸ್ತ ಅವರಲ್ಲಿ ಇರೋದು ನಿತ್ಯ ಜೀವ ಅಂತ. ಈಗ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಇವರಿಂದಲ್ಲದೆ ಇವರಿಂದಲ್ಲದೆ ಆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಆ ಇವರ ನಾಮವನ್ನು ಬಿಟ್ಟರೆ ಆ ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ ಅಂತ ಬೈಬಲ್ ಅಲ್ಲಿ ಪವಿತ್ರಾತ್ಮರು ಬರ್ದಿಟ್ಟಿದ್ದಾರೆ. ಆದ್ರೆ ನಾವು ನಮ್ಮನ್ನ ಲೋಕದ ಜನರು ಏನ್ ಮಾಡ್ತಾ ಇದಾರೆ? ಬೇರೆ ನಾಮ ಕೊಟ್ಟು ಈ ನಾಮವನ್ನ ಮಹಿಮೆ ಪಡಿಸ್ರಿ, ನೀವು ಪರಲೋಕ ಪ್ರವೇಶ ನಿಮಗೆ ಸಿಗುತ್ತೆ. ಅರ್ಥ ಆಗ್ತಿದೆ ನಿಮ್ಗೆ? ಆಗ್ತಾ ಇದೆ ಬ್ರದರ್. ನೀವು ಪವಿತ್ರಾತ್ಮರನ್ನ ನಂಬಿ ಅವರು ನುಡಿದಂತೆ ಜೀವಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ದುಃಖದ ದಿನಗಳು ಬರೋದಿಲ್ಲ. ಆಮೇನ್. ವೇದನೆಯ ದಿನಗಳನ್ನು ನೀವು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಯಾವುದೇ ರೀತಿಯಾದ ಅವಮಾನಕ್ಕೆ ನೀವು ಒಳಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಯಾವುದೇ ಕಾರಣಕ್ಕೂ ರೋಗಗಳು ನಿಮ್ಮನ್ನ ಬಾಧಿಸೋದಿಲ್ಲ. ಆಮೇನ್. ಇವೆಲ್ಲವೂ ನಮ್ಮನ್ನ ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕುಟುಂಬದಲ್ಲಿರುವ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ನಮ್ಮನ್ನು ಕೂಡ ಅಥವಾ ನಮ್ಮ ತಂದೆ ತಾಯಿಗಳನ್ನು ಕೂಡ ಎಲ್ಲ ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ನಾವು ಮಣಿಯದೆ, ಮೊದಲನೇದಾಗಿ ನಾವು ಏನ್ ತಿಳ್ಕೊಂಡೋ, ದೇವರನ್ನ ಅವಮಾನ ಪಡಿಸಿದಾಗ ಇದೆಲ್ಲ ಖಂಡಿತವಾಗಲೂ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ದೇವರ ಸಮ್ಮುಖದಲ್ಲಿ ನಾವು ಅಸಭ್ಯವಾಗಿ ವರ್ತಿಸಿದಾಗ ಇವೆಲ್ಲವೂ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸಿದಾಗ, ದೇವರ ಮಾತನ್ನ ಮೀರಿದಾಗ ಇವೆಲ್ಲವೂ ಬಂದು ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಬೇಕಾದ್ರೆ ವಾಕ್ಯ ಓದಿ, ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ ವಾಕ್ಯ 8 ನಾವು ಓದೋಣ. 22:8. ಪ್ರೈಸ್ ದಿ ಲಾರ್ಡ್. ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು, ಅವನ ಸಿಟ್ಟು ಅವನನ್ನೇ ಸುಟ್ಟು ಬಿಡುವುದು. ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತಾ ಇದೆ? ಮೊದಲನೆಯ ವಾಕ್ಯ ಏನ್ ಹೇಳ್ತಾ ಇದೆ? ಕೆಟ್ಟದನ್ನ ಬಿತ್ತುವವನು ಕೇಡನ್ನೇ ಕೊಯ್ಯುವನು. ನೀನು ದೇವರ ಸಮ್ಮುಖದಲ್ಲಿ ಅಥವಾ ದೇವರ ಆಲಯದಲ್ಲಿ ನೀನು ಕೆಟ್ಟದ್ದನ್ನ ಬಿತ್ತಿದ್ದೇ ಆದ್ರೆ, ನೀನು ಅಸಭ್ಯವನ್ನ ಬಿತ್ತಿದ್ದೇ ಆದ್ರೆ, ನೀನು ಅಗೌರವವನ್ನ ನೀನು ಬಿತ್ತಿದ್ದೇ ಆದ್ರೆ, ನೀನು ಏನನ್ನು ಕುಯ್ತೀಯ? ಅದನ್ನೇ ಕುಯ್ತೀಯ. ಅಗೌರವನ್ನೇ ಕುಯ್ಯೋದು. ಕುಟುಂಬದಲ್ಲಿ ನಿಮಗೆ ಅವಮಾನ ಆಗೋದು ಏನಕ್ಕೆ? ಇದಕ್ಕೇನೆ. ಪ್ರೈಸ್ ದಿ ಲಾರ್ಡ್. ಯೆರೆಮೀಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ. 2ನೇ ಅಧ್ಯಾಯ 19ನೇ ವಾಕ್ಯ. 2:19. ಯೆರೆಮೀಯ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು. ನಿನಗೆ ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಸರ್ವೇಶ್ವರನಾದ ನನ್ನನ್ನು ತೊರೆದು ಬಿಟ್ಟಿರುವೆ. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು. ಪ್ರೈಸ್ ದಿ ಲಾರ್ಡ್. ಈಗ ನೀನು ಪ್ರಾರ್ಥನೆ ಮಾಡಬೇಕಾಗಿರೋದು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಯಾವುದಕ್ಕೋಸ್ಕರ ಪ್ರಾರ್ಥನೆ? ಕೆಟ್ಟತನದಿಂದ ದೂರ. ನಮ್ಮ ಕೆಟ್ಟತನದಿಂದ ನಮ್ಮನ್ನ ದೂರ ಪಡಿಸು ದೇವರೇ ಅಂತ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಪ್ರಾರ್ಥನೆ ಮಾಡಬೇಕು, ಮಧ್ಯಾಹ್ನ ಪ್ರಾರ್ಥನೆ ಮಾಡಬೇಕು, ರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಕುಟುಂಬ ಸಮೇತವಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು. ಏನಕ್ಕೆ? ದೇವರೇ, ನನ್ನ ಕೆಟ್ಟತನ, ನಾನು ಚಿಕ್ಕ ವಯಸ್ಸಿಂದ ಎಷ್ಟು ಪಾಪಗಳನ್ನು ಮಾಡಿದ್ದೇನೆ, ನಿಮಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿಮಗೆ ನಾನು ಅವಮಾನ ಪಡಿಸಿದ್ದೇನೆ, ಅಸಭ್ಯವಾಗಿ ನಡ್ಕೊಂಡಿದ್ದೀನಿ. ನನ್ನ ಶರೀರದಲ್ಲಿರ್ಬೋದು, ನನ್ನ ಕಣ್ಣಿನ ನೋಟದಲ್ಲಿರ್ಬೋದು, ನನ್ನ ಕೈಯ ಮುಖಾಂತರ, ಕಾಲಿನ ಮುಖಾಂತರ, ಮುಖ್ಯವಾಗಿ ನನ್ನ ನಾಲಿಗೆಯ ಮುಖಾಂತರ ಎಷ್ಟೋ ಜನರಿಗೆ ನಾನು ಕೇಡು ಬಯಸಿದ್ದೀನಿ. ಆ ಕೇಡು ನನ್ನನ್ನು, ನನ್ನ ಕುಟುಂಬವನ್ನು ಬಾಧಿಸದಂತೆ
ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಯಪ್ಪ ನಮ್ಮನ್ನು ತೊಳೆಯಿರಿ ಸ್ವಾಮಿ, ಸಂಪೂರ್ಣವಾಗಿ ತೊಳೆಯಿರಿ ಅಂತ ಹೇಳಿ ಅಂಗಲಾಚಬೇಕು, ಬೇಡಬೇಕು, ಕಣ್ಣೀರು ಇಡಬೇಕು, ಉಪವಾಸ ಮಾಡಬೇಕು. ಆಗಿದ್ರೆ ಮಾತ್ರ ದೇವರ ಪ್ರೀತಿ, ದೇವರ ಕೃಪೆ, ದೇವರ ದಯೆ ನಮ್ಮಲ್ಲಿ ಇಳಿದು ಬರುತ್ತೆ. ಅದು ಬಿಟ್ಟು ದೇವರ ನಾಮ ಬಿಟ್ಟು, ಯೇಸು ಎಂಬ ನಾಮ ಬಿಟ್ಟು ಬೇರೆ ಎಲ್ಲ ನಾಮವನ್ನ ಇಟ್ಕೊಂಡು ನಾವು ಇವತ್ತು ನಾನು ಹಿಂಗ್ ಮಾಡಿದೆ, ಆ ಥರ ಮಾಡಿದೆ, ಈ ಥರ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಹೇಗೆ ಜೀವೋದ್ಧಾರನೇ ಇಲ್ಲ ಅಂತ ಹೇಳಿದ ಮೇಲೆ ಆ ಬಂಧನಗಳಿಂದ ಬಿಡುಗಡೆ ಹೇಗೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್. ಯಾವ ಸಂತರುಗಳ ಮುಖಾಂತರ ನಮಗೆ ಜೀವೋದ್ಧಾರ ಇಲ್ಲ, ಯಾವ ಸಂತರುಗಳ ಮುಖಾಂತರ ನಮಗೆ ಜೀವೋದ್ಧಾರ ಇಲ್ಲ. ಅವರ ಜೀವನವನ್ನು ನಾವು ಅನುಸರಿಸಬೇಕೇ ಹೊರತು ಅವರನ್ನೇ ದೇವರೆಂದು ನಾವು ಖಚಿತಪಡಿಸಬಾರದು. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರ ಕುಟುಂಬದಲ್ಲಿ ಕಣ್ಣೀರು ಕಟ್ಟಿಟ್ಟ ಬುತ್ತಿ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ, ಅಂದ್ರೆ ದೇವರ ವಾಕ್ಯಕ್ಕೆ ಸ್ಥಳ ಇಲ್ಲ. ಅವನು ಎಷ್ಟೇ ಜ್ಞಾನಿಯಾಗಿರಲಿ, ಎಷ್ಟೇ ಬ್ರಿಲಿಯಂಟ್ ಆಗಿರಲಿ, ಎಷ್ಟೇ ಅಂದವಾಗಿರಲಿ, ಎಷ್ಟೇ ಚಂದವಾಗಿರಲಿ, ಎಷ್ಟೇ ಶಕ್ತಿಯುತವಾಗಿರಲಿ, ಸಮಯ ಬಂದಾಗ ಅವನು ಎಡವಿ ಬೀಳಬೇಕಾಗುತ್ತೆ. ಯಾಕಂದ್ರೆ ಅವನ ದ್ರೋಹಗಳೇ ಅವನ್ನ ಶಿಕ್ಷಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ಪ್ರತಿದಿನ ಧನ್ಯರಾಗಬೇಕು, ನಾವು ನಮ್ಮ ಕುಟುಂಬದವರು ಧನ್ಯರಾಗಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಅದಕ್ಕಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂತ ಹೇಳಿದ್ರೆ ಅದಕ್ಕೆ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 26ನೇ ವಾಕ್ಯದ ಸಂತ ಪೌಲರು ಬರೀತಾರೆ, ನಿಮಗೆ ಹೇಗೆ ಪ್ರಾರ್ಥಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾವು ಹಾಗೆ ಪ್ರಾರ್ಥಿಸ್ತೀವ? ಹೇಳಿ ನೋಡೋಣ. ಆ ರೀತಿ ಪ್ರಾರ್ಥಿಸೋದಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ. ಎರಡನೇದಾಗಿ ಇನ್ನೊಂದು ಯಾಕೆ ನಮ್ಮ ಕುಟುಂಬದಲ್ಲಿ ಬಾಧೆ, ನೋವು, ಹಿಂಸೆ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕಾರಣ ಇದೆ, ಪ್ರಮುಖವಾದ ಕಾರಣ ಇದೆ. ದೇವರು ನಿಮ್ಮನ್ನ ರಾಜಯಾಜಕರಾಗಿ ಆರಿಸಿಕೊಂಡು ಒಂದು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಕೆಲಸವನ್ನ ಮಾತ್ರ ನೀವು ಮಾಡಬೇಕು. ಉದಾಹರಣೆಗೆ ಕೆಲವು ಜನರನ್ನ ಯಾಜಕರಾಗಿ, ಕೆಲವು ಜನರನ್ನ ಕನ್ಯಾಸ್ತ್ರೀಯರಾಗಿ, ಕೆಲವು ಜನರನ್ನ ಬೋಧಕರನ್ನಾಗಿ, ಕೆಲವು ಜನರನ್ನ ಪರಿಶುದ್ಧವಾಗಿ ಜೀವಿಸಲಿಕ್ಕೆ, ಕೆಲವು ಜನರನ್ನ ಪ್ರಾರ್ಥಿಸುವುದಕ್ಕಾಗಿ, ಕೆಲವು ಜನರನ್ನ ಈ ವಾಕ್ಯವನ್ನ ಧ್ಯಾನಿಸುವುದಕ್ಕಾಗಿ, ಕೆಲವು ಜನರನ್ನ ಈ ವಾಕ್ಯದ ಗೂಢಾರ್ಥವನ್ನು ತಿಳಿಸುವುದಕ್ಕಾಗಿ, ಈ ಕೆಲವು ವ್ಯಕ್ತಿಗಳನ್ನ ರೋಗಿಗಳಿಗೆ ಸೌಖ್ಯ ನೀಡುವುದಕ್ಕಾಗಿ, ಸತ್ತವರನ್ನು ಎಬ್ಬಿಸುವುದಕ್ಕಾಗಿ, ದೆವ್ವಗಳನ್ನು ಬಿಡಿಸುವುದಕ್ಕಾಗಿ, ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಆಮೇನ್. ಅವ್ರು ಕರೆದ ಮೇಲೆ ನಾವು ಹೋಗ್ಬೇಕಾ, ಹೋಗ್ಬಾರ್ದಾ? ಹೋಗ್ಲೇಬೇಕು. ದೇವರು ಕರೆದಿದ್ದಾರೆ. ಒಬ್ಬ ವ್ಯಕ್ತಿಯ ಮುಖಾಂತರ ಅಥವಾ ಒಬ್ಬ ಬೋಧಕರ ಮುಖಾಂತರ ಅಥವಾ ಒಬ್ಬ ಯಾಜಕರ ಮುಖಾಂತರ ಅಥವಾ ನಿಮಗೆ ಅರಿವಿನ ಮುಖಾಂತರ ದೇವರು ನಿಮ್ಮನ್ನ ಕರೆದಿದ್ದಾರೆ, ಅವರ ಸೇವೆ ಮಾಡಕ್ಕೆ ಕರೆದಿದ್ದಾರೆ ಅಂತ ಹೇಳಿದ ಮೇಲೆ ನೀವು ಹೋಗದೆ ಹೋದರೆ ಆಗಲೂ ಕೂಡ ನಿಮ್ಮ ಕುಟುಂಬದಲ್ಲಿ ಕಣ್ಣೀರು, ವೇದನೆ, ದುಃಖ, ಅವಮಾನ ಇದೆಲ್ಲ ಬರುತ್ತೆ. ಕಾರಣ ಏನು ಗೊತ್ತಾ? ದೇವರು ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ. ನೀವು ಅವರು ನುಡಿದಂತೆಯೇ ಏನ್ ಮಾಡಬೇಕು? ಜೀವಿಸಬೇಕು. ಅವರು ಕರೆದಾಗ ದೇವರು ಕರೆದಾಗ ನೀವು ಹೋಗದೆ ಹೋದ್ರೆ ಅವ್ರಿಗೆ ಗೊತ್ತು ಹೆಂಗ ಕರೆಸ್ಬೇಕು ಅಂತ. ಸುಮ್ಮನೆ ಒಂದು ರೋಗ ಕೊಟ್ರೆ ಸಾಕು, ರೋಗಕ್ಕೆ ಅಧಿಕಾರ ಕೊಟ್ರೆ ಸಾಕು. ಅವಾಗ ನಾವು ಎಲ್ಲೋಡ್ ಬರ್ತೀವಿ? ದೇವರ ಬಳಿಗೆ ಓಡ್ ಬಂದು ಕುತ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನೀವು ಚೆನ್ನಾಗಿರಬೇಕಾದ್ರೆ ದೇವರು ಕರೆದಾಗ ನೀವು ಯಾಕೆ ಬರಲಿಲ್ಲ?
ದೇವರ ಮಾತನ್ನ ಮೀರಿದ್ರಿ. ಅದೇ ಒಂದು ರೋಗ ನಿಮ್ಮನ್ನ ಕಾಡುವಂತ ಸಮಯದಲ್ಲಿ ನೀವು ಓಡ್ಬಂದು ಕೂತ್ಕೊಂಡಿದ್ದು ಎಲ್ಲಿಗೆ? ಮತ್ತೆ ದೇವರ ಬಳಿಗೆನೆ. ಆಗ ನೀವು ಹೇಳ್ತೀರಾ, ದೇವರೇ ನನ್ನನ್ನು ನಿಮ್ಮ ಸೇವೆಗೆ ಆರಿಸಿಕೊಳ್ಳ್ರಿ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ. ಎಸ್, ದೇವರ ಅವಕಾಶ ಕೊಡ್ತಾರಾಗ. ಆದರೆ ಮೊದಲ ರೀತಿಯಲ್ಲಿ ನೀವಿರೋದಿಲ್ಲ. ಮೊದಲ ರೀತಿಯಲ್ಲಿ ಆರೋಗ್ಯವಂತರಾಗಿದ್ರಲ್ಲ, ಆ ರೀತಿ ನೀವು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೋಗನು ಕೂಡ ನಿಮ್ಮನ್ನ ಕಾಡ್ತಾ ಇರುತ್ತೆ. ಅದನ್ನ ಬರ ಮಾಡ್ಕೊಂಡಿದ್ಯಾರು? ದೇವರು ನಿಮ್ಮನ್ನು ಕರೆದಾಗ ನೀವು ಹೋಗಿ ಏನ್ ಮಾಡ್ಬೇಕು? ಸೇವೆ ಮಾಡಬೇಕು. ಅವ್ರು ಏನ್ ಹೇಳ್ತಾರೋ ಅದರಂತೆಯೇ ನೀವು ನಡಿಬೇಕು. ಅದು ಬಿಟ್ಟು ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ? ಅಯ್ಯೋ ನನ್ನ ಮಕ್ಕಳಿದ್ದಾರೆ, ಅಯ್ಯೋ ನನಗೆ ನನ್ನ ಮಕ್ಕಳು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ, ಅಯ್ಯೋ ನಾನು ಹಿಂಗೆ ಸೇವೆ ಮಾಡಲಿ, ಅಯ್ಯೋ ನಮ್ಮ ಯಜಮಾನ ನನಗೆ ಬಿಡೋದಿಲ್ಲ, ಅಯ್ಯೋ ನನಗೆ ನನ್ನ ಹೆಂಡತಿ ನನಗೆ ಬಿಡೋದಿಲ್ಲ, ಅಯ್ಯೋ ನೋಡಿದವ್ರು ಏನು ಅನ್ಕೊಳ್ತಾರೆ, ಅಯ್ಯೋ ನಾನು ಇವಾಗ ಯೌವನ, ನನಗೆ ಇವಾಗ ಯೌವನದಲ್ಲಿ ನಾನು ಇದ್ದೀನಿ, ಈಗ ನಾನು ಹಿಂಗೆ ಸೇವೆ ಮಾಡಲಿಕ್ಕೆ ಸಾಧ್ಯ, ಒಂದು 70 ವರ್ಷ ಆದಮೇಲೆ ಕೆಲ್ಸಕ್ಕೆ ಹೋಗಕ್ಕೆ ಆಗದಿದ್ದಾಗ ನಾನು ಸೇವೆ ಮಾಡ್ಬೋದು, ಇವಾಗೆಲ್ಲ ಏನು ಮಾಡಿ ಪ್ರಯೋಜನ ಇಲ್ಲ ಅಂತ ಏನಾದರೂ ಹೇಳಿದ್ರೆ ದೇವರು ಏನು ಮಾಡ್ತಾರೆ? ಧನ್ಯರು ಎಂಬ ಆ ಒಂದು ಆಶೀರ್ವಾದವನ್ನ ತೆಗಿತಾರೆ. ಈಗ ದೇವರ ಕಾರ್ಯವನ್ನು ನೀನು ಮಾಡಬಾರದು ಅಂತ ನಿಮಗೆ ಪ್ರಚೋದಿಸೋದು ಯಾರು? ಅಲ್ವಾ? ಏನೇನ್ ತೋಟದಲ್ಲಿ ಅವಳಿಗೆ ಏನಂತ ಹೇಳ್ದ? ನೀನು ಈ ಹಣ್ಣನ್ನು ತಿನ್ನು, ಈ ಹಣ್ಣನ್ನು ನೀನು ತಿನ್ನು. ಆದ್ರೆ ದೇವರೇನು ಹೇಳಿದ್ರು? ಈ ಹಣ್ಣನ್ನು ನೀನು ತಿನ್ನಬಾರದು. ಯೇಸು ಸ್ವಾಮಿ ಹೇಳಿದ್ರು ತಿನ್ನಬೇಡ, ಸೈತಾನ ಹೇಳ್ದ ತಿನ್ನು. ಯೇಸು ಸ್ವಾಮಿ ಹೇಳಿದ್ರು ನನ್ನ ನಾಮವನ್ನು ನೀನು ಮಹಿಮೆ ಪಡಿಸುವುದಕ್ಕಾಗಿ ನನಗೆ ಒಂದು ಸಾಕ್ಷಿಯಾಗಿ ನೀನು ಇರುವ ಊರಿನಲ್ಲಿ ಸಾಕ್ಷಿಯಾಗಿರು, ಲೋಕಕ್ಕೆ ಬೆಳಕಾಗಿರು ಅಂತ ಹೇಳಿದ್ರು. ಸೈತಾನ ಹೇಳ್ದ ನಿನಗೇನು ಮಾಡೋ ಕೆಲಸ ಇಲ್ವಾ? ಪಕ್ಕದ ಮನೆ ನೋಡು, ಬಿಲ್ಡಿಂಗ್ ಹತ್ಸಿದಾನೆ. ಪಕ್ಕದ ಮನೆ ನೋಡು, 3 ಫ್ಲೋರ್ ಬಿಲ್ಡಿಂಗು. ನೀನು ಕಷ್ಟಪಟ್ಟು ದುಡಿ, ನೀನು ಕಷ್ಟಪಟ್ಟು ದುಡ್ಡು ಮಾಡು ಮೊದಲು, ಆಮೇಲೆ ನೋಡ್ಕೊಳ್ಳೋಣ. ಈಗ ಆ ಆಶೀರ್ವಾದವನ್ನು ತೆಗಿತಾರದು ಯಾರು? ಜ್ಞಾನ ಕೊಟ್ಟಿದ್ಯಾರು? ಸೈತಾನ. ನಮ್ಗೂ ಅನ್ಸುತ್ತಲ್ವಾ? ಹೌದಲ್ವಾ? ಪಕ್ಕದ ಮನೆಯವರು ಮನೆ ಕಟ್ಟೋರಂದ್ಮೇಲೆ ನಾವು ಹೆಂಗಾದ್ರೂ ಮಾಡಿ ಕಟ್ಬೇಕು. ರಾತ್ರಿ ಗಂಡ ಹೆಂಡತಿ ಕುತ್ಕೊಳ್ತೀವಿ, ನಾವು ಕಟ್ಬೇಕು, ಕುತ್ಕೊಂಡು ಅವಾಗ ಚರ್ಚೆ ಮಾಡೋದು, ರೀ ಹೆಂಗಾದ್ರೂ ಮಾಡಿ ನಾವು ಮನೆ ಕಟ್ಬಿಡೋಣ, ಬಿಡೋದು ಬೇಡ, ಹೆಂಗಾದ್ರೂ ಮಾಡಿ. ವಾಕ್ಯ ಹೇಳುತ್ತೆ, ನ್ಯಾಯ ತೀರ್ಪಿನ ದಿನ ನಿನ್ನ ಆಸ್ತಿ ಪಾಸ್ತಿ ಏನಾಗಲ್ಲ, ಸಪೋರ್ಟ್ ಮಾಡಲ್ಲ, ನೆರವಾಗಲ್ಲ, ಸಪೋರ್ಟ್ ಮಾಡಲ್ಲ. ದೇವರು ನಿನ್ನನ್ನ ಕರೆದಾಗ ನೀನು ದೇವರ ಸಮ್ಮುಖದಲ್ಲಿ ಪರಿಶುದ್ಧವಾಗಿ ನೀನು ತಗ್ಗಿಸಿಕೊಂಡು ನಿಂತಾಗ ಮಾತ್ರ ನಿನ್ನ ಕುಟುಂಬ ಆಶೀರ್ವದಿಸಲ್ಪಡುತ್ತೆ. ಆಮೇನ್. ಇಲ್ಲ ಅಂತ ಹೇಳಿದ್ರೆ ಆಶೀರ್ವದಿಸಲ್ಪಡೋದಿಲ್ಲ. ಅರ್ಥ ಆಗ್ತಿದ್ಯಾ? ದೇವರು ಆರಿಸಿಕೊಂಡಾಗ, ಈಗ ನಿಮಗೆ ದೇವರು ಆರಿಸಿಕೊಂಡಾಗ ನೀವೇನ್ ಮಾಡ್ಬೇಕು? ಕುತ್ಕೊಂಡು ಕೇಳಬೇಕು, ಅಪ್ಪ ನಾನು ಏನ್ ಮಾಡ್ಬೇಕು ತಿಳಿಸ್ಕೊಡಿ, ಅಲ್ವಾ? ಹೇಳ್ತಾರೆ, ಪವಿತ್ರಾತ್ಮ ಹೇಳ್ತಾರೆ, ನೀನ್ ಮನೇಲೇ ಕುತ್ಕೋ, ಆರಾಮಾಗಿ ಕುತ್ಕೋ, ಪ್ರೇಯರ್ ಮಾಡು, ಶಕ್ತಿಯುತವಾಗಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಆಗ ಪವಿತ್ರಾತ್ಮ ಏನ್ ಹೇಳ್ತಾರೋ ಅದನ್ನೇ ಮಾಡಬೇಕು. ಇಲ್ಲ ನೀನು ದೇವಾಲಯಕ್ಕೆ ಹೋಗು, ಅಲ್ಲಿ ಹೋಗು ನೀನು, ನಾನು ಹೇಳ್ತೀನಿ. ಅಬ್ರಾಹ್ಮನಿಗೆ ಏನ್ ಹೇಳಿದ್ರು? ನಾನು ಹೇಳುವ ಸ್ಥಳಕ್ಕೆ ನೀನು ಹೋಗು. ಅಬ್ರಾಹ್ಮ ನಂಬಿ ಹೋದ್ರು, ತಂದೆಯ ಮನೆಯನ್ನು ಬಿಟ್ಟು ಹೋದ್ರು. ದೇವರ ಮೇಲೆ ಅಷ್ಟು ಭರವಸೆ, ಅಷ್ಟು ವಿಶ್ವಾಸ. ಆ ವಿಶ್ವಾಸ ನನಗೂ ನಿಮಗಿದೆಯಾ? ಇಲ್ಲ. ಏನಾದ್ರೂ ಒಂದು ಹೇಳಿದ್ರೆ ಅದಕ್ಕೊಂದು 150 ಕಾರಣ ಇಟ್ಟಿರ್ತೀವಲ್ವಾ? 150 ಕಾರಣ ಇಟ್ಟಿರ್ತೀವಿ. ದೇವರ ಮಾತನ್ನ ಮೀರುವ ಪ್ರತಿಯೊಂದು ಕುಟುಂಬವು ಶಾಪಗ್ರಸ್ತ ಕುಟುಂಬವಾಗುತ್ತೆ.
ದೇವರು ಪ್ರೀತಿಸ್ತಾ ಇದ್ದಾರೆ. ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ಇಂದಿಗೂ ಪ್ರೀತಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲೂ ಪ್ರೀತಿಸ್ತಾ ಇದ್ದಾರೆ. ಬಟ್ ಆ ಪ್ರೀತಿಯನ್ನ ಸವಿಯುವ ಯೋಗ್ಯತೆಯನ್ನ ಯಾರು ಕಳ್ಕೊಳ್ತಾರದು? ನಾವೇ ಕಳ್ಕೊಳ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಕಳೆದುಕೊಳ್ಳಬಾರದು. ಯಾವಾಗಲೂ ನಾವು ಧನ್ಯರು ಅಂದ್ರೆ ಆಶೀರ್ವದಿಸಲ್ಪಟ್ಟವರು, ಧನ್ಯರು ಅಂತ ಹೇಳಿದ್ರೆ ಸಂತೋಷ ಪಡುವವರು, ಧನ್ಯರು ಅಂತ ಹೇಳಿದ್ರೆ ಆನಂದ, ದೇವರ ಆನಂದವನ್ನ ಸವಿಯುವಂತವರು. ಪ್ರೈಸ್ ದಿ ಲಾರ್ಡ್. ಭಾಗ್ಯವಂತರು. ಆಮೆನ್. ಭಾಗ್ಯವಂತರು. ಈ ಒಂದು ಬಹುಮಾನಕ್ಕೆ, ಈ ಒಂದು ಬಹುಮಾನವನ್ನ ಪಡೆದುಕೊಳ್ಳುವುದಕ್ಕಾಗಿ, ಪ್ರೈಸ್ ದಿ ಲಾರ್ಡ್, ಈ ಒಂದು ಬಹುಮಾನವನ್ನ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ಸಂತ ಪೌಲರು ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ. ಬೇಗ ಇದೊಂದು ವಾಕ್ಯವನ್ನು ಓದಿ ನಂತರ ನಾವು ಏನ್ ಮಾಡೋಣ? ನಂತರ ನಾವು ಪ್ರಾರ್ಥನೆಗೆ ನಾವು ಸಿದ್ಧರಾಗೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಸಂತ ಪೌಲರು ಹೇಳ್ತಾರೆ, ವಿಶ್ವಾಸ ಎಂಬ ಬಹುಮಾನವನ್ನ ಪಡೆದುಕೊಳ್ಳುವುದಕ್ಕಾಗಿ, 1 ತಿಮೋತಿ 6ನೇ ಅಧ್ಯಾಯ 12ನೇ ವಾಕ್ಯ, ನಿತ್ಯ ಜೀವವೆಂಬ ಬಹುಮಾನವನ್ನ ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡಬೇಕು ನೀನು. ವಾಕ್ಯ ಓದಿ, ಬೇಗ ಓದಿ. 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 12. ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ನೀನು ನಿತ್ಯ ಸಾಕು ನಿತ್ಯ ಜೀವ ಎಂಬ ಬಹುಮಾನವನ್ನ ಮುಂದೆ ಇಟ್ಕೊಂಡು ನೀನು ಓಡ್ತಾ ಇರಬೇಕು. ಪಕ್ಕದ ಮನೇಲಿ ಮನೆ ಕಟ್ಟವನೆ, ಬಿಲ್ಡಿಂಗ್ ಕಟ್ಟವನೆ, ಎದುರುಗಡೆ ಮನೆಯಲ್ಲಿ ಬಂಗಾರ ತಂದವನೆ, ಚಿನ್ನ ತಂದವನೆ, ಇದನ್ನ ಮುಂದಿಟ್ಕೊಳ್ಬಾರ್ದು. ಇದನ್ನ ಮುಂದಿಡೋದೇ ಸೈತಾನ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಓಕೆ, ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಇದೇ ಒಂದು ಕ್ಲಾಸ್ ಅನ್ನ ಮತ್ತೆ ಇನ್ನೂ ಆಳವಾಗಿ ನಾಳೆ ನಾವು ನೆಕ್ಸ್ಟ್ ಕ್ಲಾಸ್, ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರೈಸ್ ದಿ ಲಾರ್ಡ್.